ಬೆಲೆಯಿಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದು ಅಕ್ಷರದ ವ್ಯತ್ಯಾಸ. ಸಾವು ಒಂದೇ ಸಲ ಕೊಂದರೆ, ನೋವು ಪ್ರತಿಕ್ಷಣ ಕೊಲ್ಲುತ್ತದೆ. ಪ್ರತಿದಿನ ಚಿಂತಿಸಿ ಕೊರಗುವವರು ತಪ್ಪದೆ ಈ ವಿಡಿಯೋನ ನೋಡಿ. ಮನಸ್ಸಿನ ನೋವು ಹೆಚ್ಚಾದಾಗ ಜೀವನವೇ ಸಾಕೆನಿಸುತ್ತದೆ. ಆದರೆ ಜವಾಬ್ದಾರಿ ಎನಿಸಿಕೊಂಡಾಗ ಬದುಕಿ ಬಾಳಬೇಕೆನಿಸುತ್ತದೆ. ತಪ್ಪು ಹೆಜ್ಜೆ ಇಡುವುದು ಸಹಜ ಸ್ನೇಹಿತರೆ, ಆದರೆ ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ. ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುವುದಂತೆ ಸೋಮಾರಿಯಾಗಬೇಡಿ. ಕಾಯಕವನ್ನು ಮಾಡ್ತಾ ಇರಬೇಕು. ಹಣೆಯಲ್ಲಿ ಏನು ಬರೆದಿದೆ ಅಂತ ನಿಮಗೆ ಗೊತ್ತಾಗುವುದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ. ಪ್ರತಿದಿನ ಚಿಂತಿಸಿ ಕೊರಗಬೇಡಿ ಮೈ ಡಿಯರ್ ಫ್ರೆಂಡ್ಸ್. ಈ ಬದುಕು ಒಂದು ಹೋರಾಟ. ಈ ಬದುಕಿನಲ್ಲಿ ನೀನು ಮಾಡುವ ಕಾರ್ಯವನ್ನು ನೀನು ಪ್ರಾಮಾಣಿಕವಾಗಿ ಮಾಡಬೇಕು. ಹೋರಾಟದಲ್ಲಿ ನೀನು ಮಾಡೋ ಕಾರ್ಯವನ್ನು ನೀನು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗುತ್ತೋ ಹಾಗೇ ಆಗುತ್ತೆ. ಅದನ್ನು ನಿನ್ನಿಂದ ಕೂಡ ತಡೆಯಲು ಸಾಧ್ಯವಿಲ್ಲ. ಪ್ರತಿದಿನ ಚಿಂತಿಸಿ ಕೊರಗಬೇಡಿ ಮೈ ಡಿಯರ್ ಫ್ರೆಂಡ್ಸ್. ಆಗೋದರ ಕಡೆ ಗಮನ ಕೊಡು. ಹಣೆಬರಹ ನೀನು ಬರೆದುಕೋ. ಹಣೆಬರಹ ಸರಿ ಇಲ್ಲ ಅಂತ ನಿನ್ನಿಷ್ಟಕ್ಕೆ ನೀನು ಅಂದುಕೊಳ್ಳಬೇಡ. ಧೈರ್ಯದಿಂದ ಮುನ್ನುಗ್ಗು. ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿನ್ನ ಅಕ್ಕಪಕ್ಕದಲ್ಲಿ ಇರ್ತಾನೆ. ಕೈ ಹಿಡಿದೇ ಹಿಡಿತಾನೆ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಭಾವಚಿತ್ರವನ್ನು ಹಾಕಿದರೆ ನಿಮಗೆ ಯಶಸ್ಸು ಸಿಗುವುದಿಲ್ಲ. ನೀವು ಜೀವನದಲ್ಲಿ ಯಶಸ್ಸು ಕಾಣಬೇಕೆಂದರೆ ಸೂರ್ಯೋದಯಕ್ಕಿಂತ ಮುಂಚೆ ನೀವು ಏಳಬೇಕು. ಕುದುರೆಯ ಥರ ನೀವು ಓಡಬೇಕು. ನೀವು ದುಡಿಬೇಕು, ಕಷ್ಟಪಡಬೇಕು, ಬೆವರು ಹರಿಸಲೇಬೇಕು. ನೀತಿಯನ್ನು ಬಲ್ಲವನು ನನಗೆ ಅನುಕೂಲವಲ್ಲದ ಕಾಲದಲ್ಲಿ ಆಮೆಯಂತೆ ಮುದುಡಿ ಕುಳಿತು ಏಟುಗಳನ್ನು ಸಹಿಸಿಕೊಳ್ಳಬೇಕು. ಸರಿಯಾದ ಸಮಯ ಬಂದಾಗ ಕಾಳಸರ್ಪದಂತೆ ಎದ್ದು ನಿಲ್ಲಬೇಕು. ಅದೇ ನೀವು ಶತ್ರುಗಳಿಗೆ ಕೊಟ್ಟಂತಹ ಉತ್ತರ ಆಗಬೇಕು. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಿ ಗೆದ್ದರೆ ಮುಂದೆ ಸಾಗುವೆ, ಸೋತರೆ ಒಳ್ಳೆ ಪಾಠ ಕಲಿಯುವೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ.